ಇದು ಎಗ್ ನೂಡಲ್ಸ್ ಇದೆ, ಬಟ್ ನಾನು ಎಗ್ ಹಾಕ್ತಾ ಇಲ್ಲ, ಬರೀ ನೂಡಲ್ಸ್ ಮಾಡ್ತಾ ಇದ್ದೀನಿ ಇವಾಗ. ವಿತೌಟ್ ಎಗ್ ಮಾಡ್ಬೋದು, ನೀವು ಎಗ್ ಹಾಕ್ಕೊಂಡು ಮಾಡ್ಬೋದು. ನಾನು ಬೇಕಂದ್ರೆ ಮಾಡುವಾಗ ಎಗ್ ಹೆಂಗೆ ಹಾಕ್ತಾರೆ, ಹೆಂಗೆ ಯಾವ ಥರ ಮಾಡೋದು ಅದನ್ನ ಹೇಳ್ಕೊಡ್ತೀನಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ಸು ಕಮೆಂಟ್ಸು ಕೊಡಿ. ಅದ್ರ ಜೊತೆಗೆ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ, ಅಂದರೆ ನಿಮ್ಗೆ ಮಾಹಿತಿ ಎಲ್ಲ ಗೊತ್ತಾಗುತ್ತೆ. ಬನ್ನಿ ಇದು ಹೇಗೆ ಮಾಡೋದು ಅಂತ ನೋಡೋಣ. ಇವಾಗ ಮೊದಲು ಒಂದು ಬಾಳ್ಗೆ ತೊಗೊಳ್ಳೋಣ, ಅದನ್ನು ಒಲೆ ಮೇಲಿಟ್ಟು 2 ಲೀಟ್ರ್ನಷ್ಟು ನೀರು ಹಾಕ್ಕೊಳ್ಳೋಣ. ನೋಡಿ 2 ಲೀಟ್ರ್ ಅಷ್ಟು ನೀರು ಹಾಕ್ಕೊಳ್ಳಿ. ನೀರು ತೆಗೆದಿಟ್ಕೊಂಡು ಅದನ್ನು ಕುದಿಲಿಕ್ಕೆ ಬಿಡೋಣ. ಬನ್ನಿ, ಒಂದು ನೀರು ಕುದೀತಾ ಇದೆ ನೋಡಿ. ಇವಾಗ ನೂಡಲ್ಸ್ ಕಟ್ ಮಾಡ್ಕೊತಾ ಇದ್ದೀನಿ. ಕಟ್ ಮಾಡಿಕೊಂಡು ಅದನ್ನು ಅದಕ್ಕೆ ಹಾಕ್ತಾಯಿದ್ದೀನಿ ನೋಡಿ. ಇವಾಗ ಪೂರ್ತಿ ನೀರಲ್ಲಿ ಹಾಕಬೇಕು. ನೋಡಿ ನೀರಲ್ಲಿ ಹಾಕಿ ಅದನ್ನು ಸ್ವಲ್ಪ ಪೂರ್ತಿ ಕೈಯಾಡಿಸ್ಲಿಕ್ಕೆ ಹೋಗಬೇಡಿ. ಅದು ಹಾಗೆ ಸ್ವಲ್ಪ ಅದರ ನೆಲ್ಲ ಕುದಿಲಿ ಅಂತ ಹೇಳಿ ಮೇಲೆ ಮುಚ್ಚಳ ಮುಚ್ಚಿಡಿ. ಇವಾಗ ನೋಡಿ ಪೂರ್ತಿ ಕುದ್ದಿದೆ. ನಾನು ಅದ್ರ ನೀರೆಲ್ಲ ಬಸಿತಾ ಇದ್ದೀನಿ. 3 ರಿಂದ 4 ನಿಮಿಷ ಕುದಿಸಿದ್ರೆ ಸಾಕು. ಅದು ಲೋ ಫ್ಲೇಮ್ನಲ್ಲಿ ಈ ಥರ ನೀರೆಲ್ಲ ಬಸ್ತಿಟ್ಕೊಳ್ಳಿ. ಅದು ನೋಡಿ ಈ ಥರ ಆಗಿದೆ ನೋಡಿ. ಇಷ್ಟು ಉದುರಾಗೆಲ್ಲ ಬಂದಿದೆ. ಜಾಸ್ತಿ ಕೈಯಾಡಲಿಕ್ಕೆ ಹೋಗ್ಬಿಡಿ, ಅದು ಇಲ್ಲಾಂದ್ರೆ ಎಲ್ಲ ಇದಾಗ್ಬಿಡುತ್ತಾ, ಕಟ್ ಆಗಿಬಿಡ್ತೈತೆಲ್ಲ. ಮೇಲ್ಗಡೆ 1 ಸ್ಪೂನಷ್ಟು ಎಣ್ಣೆ ಹಾಕಿ ಅದನ್ನು ಇವಾಗ ಪೂರ್ತಿ ಅದಕ್ಕೆಲ್ಲ ಸ್ಪ್ರೆಡ್ ಮಾಡಬೇಕು. ಸುಡ್ತಾ ಇದೆ ಅದು ನೋಡಿ. ಪೂರ್ತಿ ಈ ಕಡೆ ಒಂದು ದೊಡ್ಡ ಬೌಲಿಗೆ ಹಾಕ್ಕೊಂಡು ನೋಡಿ ಈ ಥರ ದೊಡ್ಡ ಬೌಲಿಗೆ ಹಾಕ್ಕೊಂಡು ಅದು ಸ್ಪ್ರೆಡ್ ಮಾಡ್ಕೊಳ್ಳಿ. ಪೂರ್ತಿ ಆರ್ಲಿಕ್ಕೆ ಬಿಡಿ. ಒಂದು ಅರ್ಧ ತಾಸು ಅಥವಾ 1 ತಾಸು ಆದರೂ ಆರ್ಲಿಕ್ಕೆ ಬಿಡಿ. ಪೂರ್ತಿ ತಣ್ಣಗಾದ್ಮೇಲೆ ಮತ್ತೆ ಇದು ಮಾಡ್ಕೊಳ್ಳೋಣ. ಅದು ಜಾಸ್ತಿ ಕೈ ಆಡ್ಲಿಕ್ಕೆ ಹೋಗ್ಬಿಡಿ, ಪೂರ್ತಿ ಎಲ್ಲ ಕಟ್ ಆಗ್ತಾ ಹೋಗ್ಬಿಡುತ್ತೆ. ಸ್ವಲ್ಪ ಎಣ್ಣೆ ಅಷ್ಟೇ ಸ್ಪ್ರೆಡ್ ಆಗಲಿಕ್ಕೆ ಅಷ್ಟೇ ಸ್ವಲ್ಪ ಕೈ ಆಡಿಸಿ ಹಾಗೆ ಇಡಿ ನೋಡಿ. ಒಂದಕ್ಕೊಂದು ಅಂಟ್ಕೊಂಡು ಲೈನ್ ಎಷ್ಟು ನೀಟ್ ಬಂದಿದೆ. ಆದಷ್ಟು ಸ್ವಲ್ಪ ಕೈಲಿ ಹಾಗೆ ಇದನ್ನು ಮಾಡಿ ತೆಗೆದು ಒಂದೊಂದು ಅಂಟ್ಕೊಂಡಿರುತ್ತೆ, ಅದನ್ನೆಲ್ಲ ಬಿಡಿಸಿ ಹಾಕಿಬಿಡಿ. ಇಲ್ಲಾಂದ್ರೆ ಆರಿದ ಮೇಲೆ ಪೂರ್ತಿ ಅಂಟ್ಕೊಳ್ಳುತ್ತೆ, ಬಿಡೋದೇ ಇಲ್ಲ ಅದು. ನೋಡಿ ಇವಾಗ ಉದ್ದುದ್ದಾಗಿ ನೀಟಾಗಿ ಕ್ಯಾಬೇಜ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಕ್ಯಾಪ್ಸಿಕಮ್ ಕಟ್ ಮಾಡಿ ಇಟ್ಕೊಂಡಿನಿ. ಹಾಗೆ ಕ್ಯಾರೆಟು ಉದ್ದುದ್ದಾಗಿ ಕಟ್ ಮಾಡಿ ಇಟ್ಕೊಳ್ಳಿ. ಇದ್ರ ಜೊತೆಗೆ ಈರುಳ್ಳಿನ ರೌಂಡಾಗಿ ಒಂದಿಷ್ಟು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಉದ್ದುದ್ದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ತೆಳ್ಳಾಗಿ ಉದ್ದಾಗಿರಬೇಕು ಈರುಳ್ಳಿ. ಇವಾಗ ಇವಾಗ ಒಂದು ಬಾಳ್ಗೆ ತೊಗೊಂಡಿದ್ದೀನಿ. ಇದಕ್ಕೆ 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕೋತಾ ಇದ್ದೀನಿ. ನಿಮಗೆ ಜಾಸ್ತಿನೂ ಬೇಡ ಕಡಿಮೆನೂ ಬೇಡ ಅಂತ ಹೇಳಿ ಕರೆಕ್ಟ್ 2 ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೊಳ್ಳಿ. ಇವಾಗ ನಿಮಗೆ ಮೊಟ್ಟೆ ಹಾಕ್ಕೊಳ್ಳೋದಂತ ಹೇಳಿದ್ನಲ್ಲ, ನೀವು ಮೊದಲು ತರಕಾರಿ ಹಾಕ್ಕೊಳ್ಳೋಕ್ಕಿಂತ ಮೊದಲು ಆ ಮೊಟ್ಟೆ ಹಾಕ್ಕೊಂಡು ಫ್ರೈ ಮಾಡ್ಕೋತಾ ಇರಬೇಕು. 2 ಮೊಟ್ಟೆ ತೊಗೋಬೇಕು. ಇವಾಗ ನೋಡಿ ಕ್ಯಾರೆಟ್ ಹಾಕೋತಾ ಇದ್ದೀನಿ. ನಾನು ಮೊಟ್ಟೆ ಬೇಡ ಅಂತ ಮೊಟ್ಟೆ ಸ್ಕಿಪ್ ಮಾಡಿದ್ದೀನಿ. ಇವಾಗ ನಾನು ಕ್ಯಾರೆಟು ಅದ್ರ ಜೊತೆಗೆ ಕ್ಯಾಪ್ಸಿಕಮ್ ಹಾಕ್ತಾ ಇದ್ದೀನಿ. ಇದ್ರ ಜೊತೆಗೆ ಕ್ಯಾಬೇಜ್ ಹಾಕ್ತಾ ಇದ್ದೀನಿ. ನೀವು ಮೊಟ್ಟೆ ಯೂಸ್ ಮಾಡ್ತೀನಿ ಅಂದವ್ರಿಗೆ ಮೊಟ್ಟೆ ಹಾಕ್ಕೊಂಡು ಫ್ರೈನು ಮಾಡ್ಕೋಬೋದು. ಇವಾಗ ನೋಡಿ ನಾನು ಕ್ಯಾಪ್ಸಿಕಮ್ ಹಾಕ್ಕೊಂಡೆ. ಆಮೇಲೆ ಈರುಳ್ಳಿನ ತೆಳ್ಳಗೆ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ, ಅದನ್ನು ಉದ್ದುದ್ದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದು ಹಾಕ್ತಾ ಇದ್ದೀನಿ. ಇವಾಗ ನೋಡಿ ಈ ಥರ ಎಷ್ಟು ನೀವು ಕಟ್ ಮಾಡಿ ಇಟ್ಕೊಂಡಿದ್ದು ತರಕಾರಿ ಹಾಕ್ಕೊಂಡು ಇವಾಗ ಪೂರ್ತಿ ಅದನ್ನೇ ಕಂದು ಬಣ್ಣಕ್ಕೆ ಬರೋಲಿ ತನಕ ಫ್ರೈ ಮಾಡ್ಕೋತಾ ಹೋಗಬೇಕು. ನೋಡಿ ನಾನು ಹಾಕ್ಕೊಂಡು ಇವಾಗ ಫ್ರೈ ಮಾಡ್ತಾ ಇದ್ದೀನಿ. ಈ ಥರ ಹೀಗೆ ಫ್ರೈ ಮಾಡ್ಕೋತಾ ಇರಿ. ಇಲ್ಲಾಂದರೆ ಲೋ ಫ್ಲೇಮ್ನಲ್ಲೇ ಇಟ್ಕೊಳ್ಳಿ. ಹೈ ಫ್ಲೇಮಲ್ಲಿ ಇತ್ತಂದರೆ ಅದು ಬೇಯೋದಕ್ಕಿಂತ ಹೆಚ್ಚಾಗಿ ಸ್ಮೆಲ್ ಬರುತ್ತೆ. ಅದು ಹೊತ್ತಿದ ಸ್ಮೆಲ್ ಹೊತ್ತುತ್ತಾ ಆಮೇಲೆ ಸ್ಮೆಲ್ ಬರುತ್ತೆ. ಇದಾದಮೇಲೆ ಅದು ಬೆಂದಿರೋಂಗಿಲ್ಲ, ತರಕಾರಿ ಎಲ್ಲ ಹಸಿ ಸ್ಮೆಲ್ ಹಾಗೆ ಇರುತ್ತೆ, ಕಟ್ ಅಂತಿರ್ತೈತಿ. ಹಾಗಾಗಿ ಸ್ವಲ್ಪ ಜಾಸ್ತಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ತಾ ಇರಿ. ಈ ಥರ ಕೈ ಆಡಿಸ್ಕೊಂಡು ಪದೇ ಕೈ ಆಡಿಸ್ಕೊತಾನೆ ಇರಬೇಕಾಗತ್ತೆ. ಯಾಕಂದರೆ ಲೋ ಫ್ಲೇಮಲ್ಲಿ ಇಟ್ಟಿದ್ದೀನಲ್ಲ, ಜಾಸ್ತಿ ಬೇಯೋದಿಲ್ಲ ಅಂತ ಹೇಳಿ ಆಗಾಗ ಸ್ವಲ್ಪ ಕೈ ಆಡಿಸ್ತಾ ಇದ್ದೀನಿ. ಇವಾಗ ಇದಕ್ಕೆ ನಾನು ಒಂದು ಪ್ಲೇಟ್ ಬಾಯಿ ಮುಚ್ಚಿ ಇಟ್ಕೊಳ್ಳಿ. ಯಾಕಂದರೆ 2 ರಿಂದ 3 ನಿಮಿಷ ಬೇಯಬೇಕಲ್ಲ, ಹಾಗಾಗಿ ಸ್ವಲ್ಪ ಹೊತ್ತು ಬಾಯಿ ಮುಚ್ಚಿ ಇಡ್ತಾ ಇದ್ದೀನಿ. ನೋಡಿ 2-3 ನಿಮಿಷ ಬೇಯಿಸಿದ್ದೀನಿ.
ಇವಾಗ ಸ್ವಲ್ಪ ಬೆಂದಿದೆ ಇದು ನೋಡಿ, ಈ ಥರ ಬರ್ತಾ ಇದೆ ನೋಡಿ. ತರಕಾರಿ ಎಲ್ಲ ಬೆಂದಿದ್ದಾವೆ, ಎಷ್ಟು ನೀಟ್ ಕಾಣಿಸ್ತಿದೆ. ಇವಾಗ ನಾನು ನೂಡಲ್ಸ್ ಮಾಡಿಟ್ಟಿದ್ದೀನಲ್ಲ, ಇದು 1 ತಾಸು ಮುಂಚೆನೇ ಮಾಡಿದ್ದೆ ಅಲ್ಲ ನೋಡಿ, ಪೂರ್ತಿ ತಣ್ಣಗಾಗಿದೆ, ಎಷ್ಟು ನೀಟ್ ಬಂದಿದೆ. ಇವಾಗ ಇದನ್ನು ಅದಕ್ಕೆ ಹಾಕ್ಕೊಂಡು ಕೈ ಆಡಿಸ್ಬೇಕಲ್ಲ, ಅದಕ್ಕೆ ನೋಡಿ ಈ ಥರ ಬಂದಿದೆ. ಹಾಕ್ಕೋತಾ ಇದ್ದೀನಿ ನೋಡಿ, ಪೂರ್ತಿಯಾಗಿ ಹಾಕ್ಕೊಳ್ಳಿ. ಪೂರ್ತಿಯಾಗಿ ಹಾಕ್ಕೊಂಡು ಅದನ್ನು ಪೂರ್ತಿ ಕೈ ಆಡಿಸ್ಕೋತಾ ಇರಬೇಕು. 1 ಟೇಬಲ್ ಸ್ಪೂನಷ್ಟು ಲಿಂಬೆಹಣ್ಣು ರಸ ಹಾಕ್ಕೊಳ್ಳೋಣ. ಇವಾಗ ನೋಡಿ, ಈ ಥರ ಎಲ್ಲ ಮಿಕ್ಸ್ ಮಾಡಿಕೊಂಡು, ಜಾಸ್ತಿ ಒತ್ತಿ ಇದನ್ನು ಮಾಡಬೇಡಿ, ಇಲ್ಲ ಕಟ್ಟಾಗಿಬಿಡುತ್ತೆ ಅದು. ನೀಟಾಗಿ ಮಿಕ್ಸ್ ಮಾಡಿಕೊಂಡು ನೋಡಿ, ಈ ಥರ ಬಂದಿದೆ ನೋಡಿ. ಇವಾಗ ಅದು 2 ರಿಂದ 3 ನಿಮಿಷ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ. ಈ ಥರ ಎಲ್ಲ ಮಿಕ್ಸ್ ಆದಮೇಲೆ ಇದಕ್ಕೆ ಇವಾಗ ನಾನು ಮನೆಯಲ್ಲೇ ಸೋಯಾ ಸಾಸ್ ಇತ್ತು, 1.5 ಟೇಬಲ್ ಸ್ಪೂನ್ ಅಷ್ಟು ತೊಗೊಂಡಿದ್ದೆ ಸೋಯಾ ಸಾಸು ನೋಡಿ, ಹಾಕೋತಾ ಇದ್ದೀನಿ. ಇವಾಗ ಹಾಕ್ಕೊಂಡು ಅದನ್ನು ಪೂರ್ತಿ ಮಿಕ್ಸ್ ಮಾಡ್ಕೊಳ್ಳಿ. ಅದೆಲ್ಲ ಇದಾಗಬೇಕಲ್ಲ, ಸ್ಪ್ರೆಡ್ ಆಗಬೇಕು. ಇವಾಗ ಸಾಲ್ಟ್ ಹಾಕೋತಾ ಇದ್ದೀನಿ, ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಳಿ. ಕಡಿಮೆ ಆಗಿತ್ತು ಅಂದರೆ ಜಾಸ್ತಿ ಮತ್ತೆ ಹಾಕ್ಕೋಬೋದು, ಮತ್ತು ಜಾಸ್ತಿ ಆಯಿತು ಅಂದರೆ ಪೂರ್ತಿ ಉಪ್ಪು ಆಗುತ್ತೆ ಆಮೇಲೆ ನಿಮಗೆ. ಇವಾಗ ಚಿಲ್ಲಿ ಪೌಡ್ರ್ ಹಾಕೋತಾ ಇದ್ದೀನಿ, ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ನಾನು ನೋಡಿ. ಈ ಥರ ಎಲ್ಲ ಹಾಕ್ಕೊಂಡು ನೋಡಿ, ಇವಾಗೆಲ್ಲ ಹಾಕ್ಕೊಂಡಾದ್ಮೇಲೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ. ಈ ಥರ ಬಂದಿದೆ ಎಲ್ಲ ಮಿಕ್ಸ್ ಆದಮೇಲೆ ನೋಡಿ, ಈ ಥರ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದು ಮಿಕ್ಸ್ ಆದಮೇಲೆ ನಾನು ಒಂದು ಪ್ಲೇಟ್ ತೊಗೊಂಡು ಇವಾಗ ಪ್ಲೇಟಿಗೆ ಹಾಕ್ಕೋತಾ ಇದ್ದೀನಿ ನೋಡಿ. ಈ ಥರ ಬಂದಿದೆ. ಮೊದಲೇ ನಾನು ಈರುಳ್ಳಿ ತೆಳ್ಳ ಕಟ್ ಮಾಡಿ ಇಟ್ಕೊಂಡಿದ್ದಿಲ್ಲ, ಈರುಳ್ಳಿ ಜೊತೆಗೆ ಕ್ಯಾಬೇಜ್ ಹಾಕ್ಕೊಂಡಿದ್ದೀನಿ. ಆಮೇಲೆ ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದು ಕೊತ್ತಂಬರಿ ಹಾಕ್ಕೊಂಡಿದ್ದೀನಿ ನೋಡಿ. ಎಷ್ಟು ಚೆನ್ನಾಗಿ ಬಂದಿದೆ. ನೀವು ಒಂದು ಸಾರಿ ಟ್ರೈ ಮಾಡಿ, ಟೇಸ್ಟ್ ಮಾಡಿ ನೋಡಿ. ತುಂಬ ಈಸಿಯಾಗಿ ನೂಡಲ್ಸನ್ನು ಮನೆಯಲ್ಲೇ ಮಾಡ್ಬೋದು. ನೀವು ಒಂದು ಸಾರಿ ಟ್ರೈ ಮಾಡಿ. ಹಾಗೆ ರೆಸ್ಟೋರೆಂಟ್ ಶೈಲಿಯಲ್ಲೇ ಮಾಡ್ಬೋದು. ಹಾಗೆ ನಿಮ್ಮ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ, ಮಕ್ಕಳು ಇಷ್ಟಪಟ್ಟು ತಿಂತಾರೆ. ನಾವೇ ಮಕ್ಕಳಿಗೆ ಮಾಡಿಕೊಟ್ಟಿರ್ತೀವಲ್ಲ, ಅದು ಖುಷಿ ಇರುತ್ತೆ. ಹಾಗಾಗಿ ಮನೆಯಲ್ಲೇ ಟ್ರೈ ಮಾಡಿ. ಜೊತೆಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ತಿಳಿದುಕೊಳ್ತೀನಿ. ಅದ್ರ ಜೊತೆಗೆ ಏನಾದರೂ ಸಜೆಷನ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ಸ್ ಮಾಡಿ. ಮತ್ತು ನಾನು ಹೊಸ ರೆಸಿಪಿಯೊಂದಿಗೆ ಮತ್ತೆ ನಿಮ್ಮ ಮುಂದೆ ಬರುತ್ತೇನೆ. ಥ್ಯಾಂಕ್ ಯು.